ಎಸ್ ಕೊಲ್ಲಿ ಯುದ್ಧದ ಬಿಸಿ ಶಿವಮೊಗ್ಗದ ಕೈಗಾರಿಕಾ ವಲಯಕ್ಕೂ ಕೂಡ ತಡ್ತಾ ಇದೆ. ಇದೀಗ ಆಟೋಮೊಬೈಲ್ ಬಿಡಿಭಾಗಗಳ ರಫ್ತಿಗೆ ಬ್ರೇಕ್ ಬಿದ್ದಿದೆ. ಶಿವಮೊಗ್ಗದ ಕೈಗಾರಿಕಾ ವಲಯಕ್ಕೆ ಕೊಲ್ಲಿ ಯುದ್ಧದ ಬಿಸಿ ತಟ್ಟಿದೆ. ಆಟೋಮೊಬೈಲ್ ಬಿಡಿಭಾಗಗಳ ರಫ್ತಿಗೆ ಬ್ರೇಕ್ ಬಿದ್ದಿದೆ. ಅತಂತ್ರ ಸ್ಥಿತಿಯಲ್ಲಿ ಫೌಂಡ್ರಿ ಉದ್ಯಮಿ ದಿಢೀರ್ ಬೆಲೆ ಏರಿಕೆ ಆಗಿರುವಂಥದ್ದು. ಕೆಜಿಗೆ 50ರಿಂದ 60 ರೂಪಾಯಿ ಹೆಚ್ಚಳ ಆಗಿದೆ. ಕಂಗಾಲಾಗಿದ್ದಾರೆ ಉದ್ಯಮಿಗಳು. ಬ್ರೆಜಿಲ್, ಸ್ವೀಡನ್, ಫಿನ್ಲ್ಯಾಂಡ್ಗೆ ತಲುಪ್ತಾ ಇದ್ದಂತಹ ಉತ್ಪನ್ನಗಳು ಸಾಗರ ರಸ್ತೆ ಮಾಚೇನಹಳ್ಳಿ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಆತಂಕ ವ್ಯಕ್ತವಾಗ್ತಾ ಇದೆ. ಈಗ ರಾ ಮೆಟೀರಿಯಲ್ ಕೊರತೆಯಿಂದ ಉತ್ಪಾದನೆಯಲ್ಲಿ ಕುಂಠಿತ ಕೂಡ ಆಗಿತ್ತು. ಸಮಯಕ್ಕೆ ಸರಿಯಾಗಿ ಕಚ್ಚಾ ಸಾಮಗ್ರಿಗಳು ಸಿಗ್ತಾ ಇರಲಿಲ್ಲ. ಇದರಿಂದ ಕೂಡ ಆತಂಕದ ಭೀತಿ ಕೂಡ ಎದುರಾಗಿತ್ತು. ವಿದೇಶಿ ಆರ್ಡರ್ಗಳನ್ನು ಪೂರೈಕೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ಉದ್ಯಮಿಗಳು ಇದೇ ಸಂದರ್ಭದಲ್ಲಿ ಪರದಾಟವನ್ನು ಕೂಡ ನಡೆಸ್ತಾ ಇದ್ರು. ಇಲ್ಲಿ ನಮಗೆ ವಾರ್ ಆಗ್ತಾ ಇರೋದ್ರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಪ್ರತಿಯೊಂದು ರಾ ಮೆಟೀರಿಯಲ್ದು ಪ್ರೈಸ್ ಜಾಸ್ತಿ ಆಗ್ತಾಯಿದೆ, ಟ್ರಾನ್ಸ್ಪೋರ್ಟೇಷನ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಇದ್ರ ಸಂಬಂಧ ನಮಗೆ ಬೇಕಾಗಿರೋ ರಾ ಮೆಟೀರಿಯಲ್ದು ದುಡ್ಡು ಕೊಡ್ತೀವಿ ಅಂದರೂ ನಮಗೆ ಸ್ಟಾಕ್ ಸಿಗ್ತಾ ಇಲ್ಲ. ಹಾಗಾಗಿ ನಮಗೆ ತುಂಬ ಸಮಸ್ಯೆ ಆಗಿದೆ. ನಮ್ಮದು ಡೊಮೆಸ್ಟಿಕ್ ಮತ್ತು ಅಬ್ರಾಡ್ ಎಕ್ಸ್ಪೋರ್ಟ್ ಇದೆ. ಇಲ್ಲಿ ಡೊಮೆಸ್ಟಿಕ್ನಲ್ಲಿ ವಿಪ್ರೋ ಮತ್ತು ಪ್ರೆಸಿಷನ್ ಹೈಡ್ರಾಲಿಕ್ಸ್ ಅಂತ ಹೇಳಿ ಕಂಪನಿ ಇದೆ, BML ಕಂಪನಿ ಇದೆ, ML, ಅದು ಅವ್ರಿಗೆ ಕೊಡ್ತೀವಿ. ಹೊರಗಡೆ ವಿಪ್ರೋ ರೊಮೇನಿಯಾ, ವಿಪ್ರೋ ಸ್ವೀಡನ್ನು, ವಿಪ್ರೋ ಬ್ರೆಜಿಲ್, ವಿಪ್ರೋ ಕೊಲಂಬಸ್, ವಿಪ್ರೋ ಮೆಕ್ಸಿಕೋ ಎಲ್ಲರಿಗೂ ಕೊಡ್ತೀವಿ ಸರ್. ಇಲ್ಲಿ ನಮಗೆ ವಾರ್ ಆಗ್ತಾ ಇರೋದ್ರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಪ್ರತಿಯೊಂದು ರಾ ಮೆಟೀರಿಯಲ್ದು ಪ್ರೈಸ್ ಜಾಸ್ತಿ ಆಗ್ತಾಯಿದೆ, ಟ್ರಾನ್ಸ್ಪೋರ್ಟೇಷನ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಇದು